Next is moving to the 11th question, that is what is magnification? Magnification andre ಏನು? If the magnification of the image produced by the lens is +2, then mention the type of lens. ಇದು ತುಂಬ ಸತಿ ನಿಮ್ಮ ಮಾಡಲ್ ಪೇಪರಲ್ಲೂ ಕೂಡ ಇದೆ ಆ್ಯಂಡ್ LBA ಬುಕ್ಕಲ್ಲೂ ಕೂಡ ಇದಿದೆ. ವಾಟ್ ಈಸ್ ಮ್ಯಾಗ್ನಿಫಿಕೇಷನ್ +2 ಅಥವಾ +1 ಅಂತ ಇದ್ದರೆ ಏನು ಅರ್ಥ ಅಂತಲೂ ಕೂಡ ಇದೆ. ಇಲ್ಲಿ ನೋಡ್ಕೊಳ್ಳೋಣ ಯಾವ ಥರ ಇದೆ. ಮ್ಯಾಗ್ನಿಫಿಕೇಷನ್ ಅಂದರೆ ಏನು? ಮ್ಯಾಗ್ನಿಫಿಕೇಷನ್ ಈಸ್ ದ ರೇಷಿಯೋ ಆಫ್ ಹೈಟ್ ಆಫ್ ಇಮೇಜ್ ಟು ದ ಹೈಟ್ ಆಫ್ ಆಬ್ಜೆಕ್ಟ್. ಹೈಟ್ ಆಫ್ ಇಮೇಜ್ ಟು ದ ಹೈಟ್ ಆಫ್ ಆಬ್ಜೆಕ್ಟ್. M is equal to ಹೈಟ್ ಆಫ್ ಇಮೇಜ್ HI ಡಿವೈಡೆಡ್ ಬೈ HO ಅಂತಲೂ ಕೂಡ ಬರೀಬೋದು. ಅಥವಾ ಇಫ್ ಇನ್ ಕೇಸ್ ಅದು ಮಿರರಲ್ಲಿ ಕೇಳಿದರೆ -V/U, ಲೆನ್ಸಲ್ಲಿ ಕೇಳಿದರೆ V/U ಆಗಿರುತ್ತೆ. ಮ್ಯಾಗ್ನಿಫಿಕೇಷನ್ ಏನು ಹೇಳುತ್ತೆ? ಇಫ್ ದ ಮ್ಯಾಗ್ನಿಫಿಕೇಷನ್ ಪ್ರೊಡ್ಯೂಸ್ +2 ಇದ್ದರೆ ಯಾವುದು? +2 ಇದ್ದರೆ ಇಫ್ ದ ಮ್ಯಾಗ್ನಿಫಿಕೇಷನ್ ಇಸ್ +2, ನೋಡಿ ಮ್ಯಾಗ್ನಿಫಿಕೇಷನ್ +2 ಇದ್ದರೆ ಪ್ಲಸ್ ಇಂಡಿಕೇಟ್ಸ್ ದ ನೇಚರ್ ಆಫ್ ದ ಇಮೇಜ್. ನೇಚರ್ ಹೇಳುತ್ತೆ ಏನು? ಪ್ಲಸ್ ಇತ್ತು ಅಂದರೆ ಎರೆಕ್ಟ್ ಇದೆ ಅಂತ, ಅದನ್ನು ವರ್ಚುವಲ್ ಆ್ಯಂಡ್ ಎರೆಕ್ಟ್ ಅಂತ ಕರಿತೀವಿ. ಪ್ಲಸ್ ಇತ್ತು ಅಂದರೆ 2 ನಂಬರ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಂಬರ್ ಈಸ್ ಗೋಯಿಂಗ್ ಟು ಇಂಡಿಕೇಟ್ ದ ಸೈಜ್ ಆಫ್ ದ ಇಮೇಜ್. 1ಗಿಂತ ಜಾಸ್ತಿ ಇತ್ತಾ ಸೈಜ್ ಎನ್ಲಾರ್ಜ್, 1ಗಿಂತ ಕಮ್ಮಿ ಇತ್ತಾ ಡಿಮಿನಿಷ್, 1 ಇತ್ತು ಅಂದರೆ ಅದು ಸೇಮ್ ಸೈಜ್. ಅರ್ಥ ಆಗ್ತಿದೆ? ಸೊ ಇಲ್ಲಿ 2 ಕೊಟ್ಟಿರೋದ್ರಿಂದ ಎನ್ಲಾರ್ಜ್ ಆಗಿರುತ್ತೆ ಆ್ಯಂಡ್ ಪ್ಲಸ್ ಕೊಟ್ಟಿರೋದ್ರಿಂದ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆಗಿರುತ್ತೆ. ಆಮೇಲೆ ಇನ್ನೊಂದು, ದೆನ್ ಮೆನ್ಷನ್ ದ ಟೈಪ್ ಆಫ್ ಲೆನ್ಸ್. ಇಷ್ಟು ಬರೆದಿರ್ತಾರೆ, ಟೈಪ್ ಆಫ್ ಲೆನ್ಸ್ ಬರ್ದಿರಲ್ಲ. ತುಂಬ ಜನ ಇಷ್ಟು ಬರೆದು ಟೈಪ್ ಆಫ್ ಲೆನ್ಸ್ ಮರೆತುಬಿಟ್ಟಿರ್ತಾರೆ. ಟೈಪ್ ಆಫ್ ಲೆನ್ಸು ಕೂಡ ಬರೀಬೇಕು. ಸೊ ಯಾವ ಲೆನ್ಸ್ ನಿಮಗೆ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಕೊಡುತ್ತೆ, ಅದೇ ರೀತಿಯಲ್ಲಿ ನಿಮಗೆ ಮ್ಯಾಗ್ನಿಫೈಡ್ ಲೆನ್ಸ್ ಕೊಡುತ್ತೆ. ಯಾವುದು ಲೆನ್ಸು ಸರ್? ಯೋಚನೆ ಮಾಡಿ ಕಮೆಂಟ್ ಮಾಡಿ, ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಮ್ಯಾಗ್ನಿಫೈಡು ಕೊಡಬೇಕು. ಆಮೇಲೆ ಸಿನ್ಸ್ ದ ಮ್ಯಾಗ್ನಿಫಿಕೇಷನ್ ಇಸ್ ಪಾಸಿಟಿವ್ ಆ್ಯಂಡ್ ಗ್ರೇಟರ್ ದೆನ್ 1, ಇಟ್ ಫಾರ್ಮ್ಸ್ ವರ್ಚುವಲ್ ಆ್ಯಂಡ್ ಎರೆಕ್ಟ್ ಆ್ಯಂಡ್ ಮ್ಯಾಗ್ನಿಫೈಡ್ ಇಮೇಜ್. ಮ್ಯಾಗ್ನಿಫೈಡ್ ಇಮೇಜ್ ಕೊಡಬೇಕು. ಸೊ ಯಾವುದು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ನಾನಂತೂ ಇಲ್ಲಿ ಹಾಕಲ್ಲ, ಇದು ಕಟ್ಟು ಕೂಡ ಮಾಡ್ತೀನಿ. ಇದು ತಪ್ಪು ಆಗಿರ್ಬೋದು ನೋಡಿ, ಯಾವುದೇ ಕಾರಣಕ್ಕೂ ಸಮ್ಟೈಮ್ಸ್ ಕೀ ಆನ್ಸರ್ಸಲ್ಲೂ ಕೂಡ ತಪ್ಪು ಕೊಟ್ಟಿರ್ತಾನೆ. ಸಮ್ಟೈಮ್ಸು ಕೀ ಆನ್ಸರ್ಸು ಗೌರ್ಮೆಂಟಿಂದ, ಅಫಿಷಿಯಲ್ ಗೌರ್ಮೆಂಟಿಂದ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಸೊ ಅದರಿಂದ ನೀವು ಬೇರೆಯವರು ಮಾಡಿರೋದ್ರಿಂದ ಕೀ ಆನ್ಸರ್ಸು ಅವಾಗವಾಗ ಸ್ವಲ್ಪ ಕ್ರಾಸ್ ಚೆಕ್ ಕೂಡ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಯಾವುದಾಗಿರ್ಬೋದು ಆನ್ಸರ್ ಅಂತ. ಈ ಆನ್ಸರ್ ನಿಮ್ಮ ಹೋಮ್ ವರ್ಕ್ ಆಗಿದೆ. ನೆಕ್ಸ್ಟ್ ಇಸ್ B.